ಸೊ ನೆಕ್ಸ್ಟ್ ಈಕ್ವೇಷನ್ ಇದು. ಸೊ ಹಿಂದಿನ ಕ್ಲಾಸಲ್ಲಿ ನಾವು ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರೋಗ್ಲಿ ವೇವ್ಲೆಂತ್ ಇನ್ ಟರ್ಮ್ಸ್ ಆಫ್ ಮೊಮೆಂಟಮ್ ಆ್ಯಂಡ್ ಕೈನೆಟಿಕ್ ಎನರ್ಜಿನ ತಿಳ್ಕೊಂಡಿದ್ವಿ. ಸೊ ನೆಕ್ಸ್ಟು ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್ ಅದರಲ್ಲಿ ಕೂಡ ನಾವು ಹೇಳ್ಬೋದು ಹೇಗೆ ಅಂದರೆ ವೇವ್ಲೆಂತನೇ ಡಿ ಬ್ರೋಗ್ಲಿ ವೇವ್ಲೆಂತನೇ ಇಲ್ಲಿ ಮೆಟೀರಿಯಲ್ ಪಾರ್ಟಿಕಲ್ ಬೇರೆ ಬೇರೆ ಆದಂಗೆ ಸೊ ವೇವ್ಲೆಂತ್ ಕೂಡ ಬೇರೆ ಬೇರೆ ಫಾರಮಲ್ಲಿ ಬರಿಬೋದು ಅನ್ನೋದನ್ನಷ್ಟೇ ನಾವು ನೋಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಒಂದು ಪಾರ್ಟಿಕಲ್ ಇದೆ, ಪಾರ್ಟಿಕಲ್ ಅದು ಚಾರ್ಜ್ಡ್ ಪಾರ್ಟಿಕಲ್. ಮೊದಲಿಗೆ ಒಂದು ಸಿಂಪ್ಲೆಸ್ಟ್ ಎಕ್ಸಾಂಪಲ್ ನಾವು ತಗೊಳ್ಬೋದು ಅಂತಂದರೆ ಎಲೆಕ್ಟ್ರಾನ್ ಗೊತ್ತಿದೆ ನಮಗೆ, ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಅದು ಮೂವ್ ಆಗ್ತಿದೆ ಅಥವಾ ಅದರ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್, ಅದಕ್ಕೆ ಒಂದಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಅಪ್ಲೈ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಎಲೆಕ್ಟ್ರಾನ್ ಇಸ್ ಎ ಮೂವಿಂಗ್ ಥ್ರೂ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಫ್ ವಿ ವೋಲ್ಟ್ಸ್. ಅಂದರೆ ವಿ ಇದು ಕ್ಯಾಪಿಟಲ್ ಲೆಟರ್ ವಿ, ನಾಟ್ ವೆಲಾಸಿಟಿ. ವಿ ರೆಪ್ರೆಸೆಂಟ್ಸ್ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್ ಆರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಒಂದು ಎಲೆಕ್ಟ್ರಾನ್ ಇದೆ, ಎನಿ ಚಾರ್ಜ್ಡ್ ಪಾರ್ಟಿಕಲ್, ಇಲ್ಲಿ ಜನರಲ್ ಆಗಿ ತೊಗೊಂಡಿರೋದು ಎಲೆಕ್ಟ್ರಾನ್ ಅಂತ, ಇಲ್ಲ ಯಾವುದೇ ಚಾರ್ಜ್ಡ್ ಪಾರ್ಟಿಕಲ್ಲು ತೊಗೊಳ್ಬೋದು. ಎನಿ ಚಾರ್ಜ್ಡ್ ಪಾರ್ಟಿಕಲ್ ವಿಚ್ ಈಸ್ ಆಕ್ಸಿಲರೇಟೆಡ್ ಥ್ರೂ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ, ದೆನ್ ವೇವ್ಲೆಂತ್ ಅಸೋಸಿಯೇಟೆಡ್ ವಿತ್ ದಟ್ ಚಾರ್ಜ್ಡ್ ಪಾರ್ಟಿಕಲ್ ಏನು ಅಂತ ನಾವು ನೋಡ್ಬೋದು. ಸೊ ಇಲ್ಲಿ ನೋಡಿ, ಸೊ ಒಂದು ಯಾವುದೇ ಚಾರ್ಜ್ ಇದೆ, ಆ ಚಾರ್ಜಿಗೆ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಅನ್ನು ಅಪ್ಲೈ ಮಾಡಿದ್ರೆ ಅಥವಾ ಆ ಚಾರ್ಜ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಅಷ್ಟರಲ್ಲಿ ಮೂವ್ ಆಗ್ತಾ ಇದ್ದರೆ ಅದು ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್ ಅಂತ ಕರೀತಾರೆ. ಅಥವಾ ಇದು ಕೆಲಸ ಏನಂದರೆ ಇದನ್ನು ಆಕ್ಸಿಲರೇಟ್ ಮಾಡೋದು, ಅದಕ್ಕೆ ಎನರ್ಜಿನ ಸಪ್ಲೈ ಮಾಡೋದು ಅಷ್ಟೇ. ಸೊ ಹಾಗಾದರೆ ಸೊ ಇವೆರಡರ ನಡುವೆ ಇಂಟ್ರಾಕ್ಷನ್ ಆಗುತ್ತೆ, ದೆನ್ ಈ ಚಾರ್ಜ್ಡ್ ಪಾರ್ಟಿಕಲ್ ಎನರ್ಜಿನ ಅಕ್ವೈರ್ ಮಾಡ್ಕೊಳುತ್ತೆ ಡ್ಯೂ ಟು ದ potential or applied potential, and it is given by E into V. ಇದು capital letter V. This V represents accelerating potential ಅಥವಾ potential difference. ನೀವು ಇಲ್ಲಿ ಒಂದು ಸ್ವಲ್ಪ ನೆನಪು ಮಾಡ್ಕೊಬೇಕು, ಏನಂದರೆ ಇಲ್ಲಿ ಕೈನೆಟಿಕ್ ಎನರ್ಜಿ, ಈ ಚಾರ್ಜ್ಡ್ ಪಾರ್ಟಿಕಲು ನಾವಿಲ್ಲಿ ತಗೊಂಡಿರೋದು ಎಲೆಕ್ಟ್ರಾನು, ಅಲ್ಲಿ ಯಾವುದೇ ಚಾರ್ಜ್ಡ್ ಪಾರ್ಟಿಕಲ್ ಆಗಿರ್ಬೋದು. ನೋಡಿ, ಒಂದು ಎಲೆಕ್ಟ್ರಾನ್ ಇದೆ, ಅದು ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿನಲ್ಲಿ ಮೂವ್ ಆಗ್ತಿದೆ. ದೆನ್ ಈ ಎಲೆಕ್ಟ್ರಾನು ಒಂದಷ್ಟು ಎನರ್ಜಿನ ಪಡ್ಕೊಳ್ಳುತ್ತೆ, ಅದು ಕೈನೆಟಿಕ್ ಎನರ್ಜಿ. ದೆನ್ ಕೈನೆಟಿಕ್ ಎನರ್ಜಿಗೆ ನಾವು ಹಾಫ್ mv² ಬರೀಲಿಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೇಳ್ಬೋದು, ಈ ಚಾರ್ಜ್ಡ್ ಪಾರ್ಟಿಕಲ್ ಎಲೆಕ್ಟ್ರಾನ್ ಇದೆಯಲ್ಲ ಇದು ಎನರ್ಜಿನ ಅಕ್ವೈರ್ ಮಾಡ್ಕೊಳುತ್ತೆ, ಅಂದರೆ ಕೈನೆಟಿಕ್ ಎನರ್ಜಿನ. ದಟ್ ಈಸ್ ಗಿವನ್ ಬೈ ದ ಇಕ್ವೇಷನ್ E ಇಂಟು ವಿ. ಅಂದರೆ ಇಲ್ಲಿ ಚಾರ್ಜ್ ಆನ್ ದ ಎಲೆಕ್ಟ್ರಾನ್ ಆ್ಯಂಡ್ ಇಂಟು ಪೊಟೆನ್ಷಿಯಲ್ ಡಿಫ್ರೆನ್ಸ್. ನೀವು ಇಲ್ಲಿ ಚಾರ್ಜು ನಾವು ಎಲೆಕ್ಟ್ರಾನ್ ಆಗಿರೋದಕ್ಕೆ ಇ ಹಾಕ್ತಾ ಇದ್ದೀವಿ. ಸೊ ಅದು ನೀವು ಪ್ರೋಟಾನ್ ಹಾಕಿದ್ರೆ ಇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಲ್ಫಾ ಪಾರ್ಟಿಕಲ್ ಏನಾದ್ರು ಇದ್ದರೆ ಈ ಜಾಗದಲ್ಲಿ 2e ಹಾಕಬೇಕಾಗುತ್ತೆ. ಅಂದರೆ ಚಾರ್ಜ್ ಆಲ್ಫಾ ಪಾರ್ಟಿಕಲ್ದೆಷ್ಟು 2 ಇಂಟು ಇ, ಅಂದರೆ 2 ಪ್ರೋಟಾನ್ ಇರುತ್ತೆ. ಹಾಗಾಗಿ ಇದು ಚಾರ್ಜ್ಗೆ ನೀವು ಚಾರ್ಜ್ಡ್ ಪಾರ್ಟಿಕಲ್ ಅಂತಲೇ ತೊಗೊಳ್ಬೋದು. ಅಥವಾ ಮೊದಲಿಗೆ ಎಲೆಕ್ಟ್ರಾನಿಗೆ ನೋಡಿದ್ರೆ ಆಮೇಲೆ ಪ್ರಾಬ್ಲಮ್ಸ್ ಮಾಡೋವಾಗ ನಾನು ಬೇಕಾದರೆ ನಿಮಗೆ ಹೇಳ್ಕೊಡ್ತೀನಿ. ಸೊ ಹಾಗಾದರೆ ನಿಮಗೊಂದು ಗೊತ್ತಾಯಿತು, ಚಾರ್ಜ್ಡ್ ಪಾರ್ಟಿಕಲ್ ಎಲೆಕ್ಟ್ರಾನು ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್ ವಿನಲ್ಲಿ ಮೂವ್ ಆಗ್ತಿದ್ದಾಗ ಅದು ಕೈನೆಟಿಕ್ ಎನರ್ಜಿನ ಪಡೆದುಕೊಳ್ಳುತ್ತೆ. ಅದಕ್ಕೆ ಈಕ್ವೇಷನ್ ಹೇಗೆ ಬರಿಬೋದು, ಇ ಇಂಟು ವಿ. ದೆನ್ ಸೊ ನಮಗೀಗಾಗಲೇ ಗೊತ್ತಿದೆ, ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಈಕ್ವೇಷನ್ ಲ್ಯಾಂಬ್ಡಾ ಹಿಂದೆ ನೋಡಿದ್ದೀವಿ. ದಟ್ ಈಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು H ಡಿವೈಡೆಡ್ ಬೈ 2em, ಸ್ಕ್ವೇರ್ ರೂಟ್ ಆಫ್ 2em. ಹಿಯರ್ E ಈಸ್ ಕೈನೆಟಿಕ್ ಎನರ್ಜಿ. ಈ ಜಾಗದಲ್ಲಿ E ಇಂಟು ವಿ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದೆನ್ ಯು ಗೆಟ್ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರೋಗ್ಲಿ ವೇವ್ಲೆಂತ್ ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್. ಸೊ ನೋಡಿ, ಈಗಲಾರು ಈಗ ಕೂಡ ಹೇಳ್ಬೋದು, ಇಲ್ಲ ಅಂದರೆ ಕೈನೆಟಿಕ್ ಎನರ್ಜಿಗೆ ಈಕ್ವೇಷನನ್ನು ಈಕ್ವೇಟ್ ಮಾಡಿಕೊಂಡು ನೀವು ಡಿರೈವ್ ಮಾಡ್ಬೋದು. ಅದನ್ನು ಕೂಡ ಇಲ್ಲಿ ನೋಡೋಣ. ಹಾಫ್ mv², ಅಂದರೆ ನಾವಿಲ್ಲಿ ಚಾರ್ಜ್ಡ್ ಪಾರ್ಟಿಕಲ್ನ ಕೈನೆಟಿಕ್ ಎನರ್ಜಿಗೆ ಈಕ್ವೇಟ್ ಮಾಡ್ಕೊತಿದ್ದೀವಿ. ಹಾಫ್ mv² ಇಸ್ ಈಕ್ವಲ್ ಟು ಇ ಇಂಟು ವಿ. ದೆನ್ ವಿಗೆ ಈಕ್ವೇಷನ್ ಬರ್ಕೊಳ್ಳಿ. ಈ ವಿ ನಿಮಗೆ ವೆಲಾಸಿಟಿನ ಹೇಳಿದ್ರೆ ಇದು ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್ ಆಗಿರುತ್ತೆ. ದೆನ್ v² ಇಸ್ ಈಕ್ವಲ್ ಟು ಬರೀ ವಿ ಅಷ್ಟೇ,
ಇದು ವಿ ಸ್ಕ್ವೇರ್ ಅಲ್ಲ, ವಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2EV ಡಿವೈಡೆಡ್ ಬೈ ಎಮ್ ಆಗುತ್ತೆ. ದೆನ್ ಬೇಸಿಕ್ ಈಕ್ವೇಷನ್ ಯಾವುದಿದು, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಅಂದರೆ ಡಿ ಬ್ರಾಗ್ಲೆ ವೇವ್ಲೆಂತ್ ಈಕ್ವೇಷನ್, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಎಮ್ ಇಂಟು ವಿ ಇರುತ್ತಲ್ಲ, ಇದಕ್ಕೆ ನೀವು ವಿ ಜಾಗಕ್ಕೆ ಇದನ್ನು ಸಬ್ಸ್ಟ್ಯೂಟ್ ಮಾಡಬೇಕು. ಸೊ ಸಬ್ಸ್ಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ಎಮ್ ಮತ್ತು ಸ್ಕ್ವೇರ್ ರೂಟ್ ಎಮ್ ಕ್ಯಾನ್ಸಲ್ ಮಾಡೋದು ನೀವು ತಿಳ್ಕೊಳ್ಬೇಕು. ಬರೀ ಎಮ್ ಅಂತ ಬರೆದ್ರೆ ಅದು ದಟ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಎಮ್ ಇಂಟು ರೂಟ್ ಎಮ್. ಇವೆರಡೂ ಒಂದೇ ಬರೆದ್ರೆ ನಿಮಗೆ ಬರೀ ಎಮ್ ಉಳ್ಕೊಳುತ್ತೆ. ಇದು ಗೊತ್ತಿದೆ ಅಂದ್ಕೊಳ್ತೀನಿ. ಪವರ್ ಆಫ್ ಇದೆ, ಇದು ಪವರ್ ಆಫ್ ಇದೆ, ಆ್ಯಡ್ ಮಾಡಿದ್ರೆ 1 ಬರುತ್ತೆ. ಹಾಗೆ ಕ್ಯಾನ್ಸಲ್ ಆದರೆ ನಿಮಗೆ ಉಳ್ಕೊಳೋದು ಸ್ಕ್ವೇರ್ ರೂಟ್ ಆಫ್ ಎಮ್ ಇರುತ್ತೆ. ಕೆಳಗಡೆದು ಕ್ಯಾನ್ಸಲ್ ಆಗುತ್ತೆ. ಒಂದು ಕ್ಯಾನ್ಸಲ್ ಆಗಿ ಇದ್ರ ಜೊತೆ ಇನ್ನೊಂದು ಉಳ್ಕೊಂಡಿರುತ್ತೆ. ಅಂದರೆ ಇದನ್ನೇ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಎಮ್ ಇಂಟು 2EV ಡಿವೈಡೆಡ್ ಬೈ ಇದು ಸ್ಕ್ವೇರ್ ರೂಟ್ ಎಮ್ ಆಗಿರುತ್ತೆ. ಇದು ಒಂದು ಕ್ಯಾನ್ಸಲ್ ಆಗಿ ನಿಮಗೆ ಈ ರೂಟ್ ಒಳಗಡೆ ಈ ಎಮ್ ಕೂಡ ಬರಿಬೋದು. ಅಂದರೆ ರೂಟ್ ಎಮ್ ಇಂಟು ರೂಟ್ ಆಫ್ 2EV ಇರುತ್ತೆ. ಇದು ಕ್ಯಾಪಿಟಲ್ ಲೆಟರ್ ವಿ. ದೆನ್ ಫೈನಲ್ ಆಗಿ ಈಕ್ವೇಷನ್ನು ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ 2EVM. ಸೊ ಹಾಗಾದರೆ ಈ ಎಲ್ಲ ಟರ್ಮ್ಸ್ ಏನು ಯಾವುದಕ್ಕೆ ನಾವು ರಿಲೇಟೆಡ್ ಆಗಿ ಹೇಳ್ತಿರ್ಬೋದು, ಎಲೆಕ್ಟ್ರಾನನ್ನು ನಾವು ಕನ್ಸಿಡರ್ ಮಾಡಿರೋದು. ಹಾಗಾಗಿ ಚಾರ್ಜ್ ಅಂತ ಎಲೆಕ್ಟ್ರಾನ್ ಬರಿಬೇಕು, ಅಪ್ಲೈಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ದೆನ್ ಮಾಸ್ ಆಫ್ ದ ಎಲೆಕ್ಟ್ರಾನ್. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಚಾರ್ಜಡ್ ಪಾರ್ಟಿಕಲ್ಲು ಆಲ್ಫಾ ಪಾರ್ಟಿಕಲ್ ಆದರೆ ನೀವು ಆಲ್ಫಾ ಪಾರ್ಟಿಕಲ್ದು ಮಾಸ್ ಹಾಕಬೇಕಾಗುತ್ತೆ. ದೆನ್ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್ ಅಂದರೆ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ದೆನ್ ಚಾರ್ಜ್ ಅಂದ ಆಲ್ಫಾ ಪಾರ್ಟಿಕಲ್, ಚಾರ್ಜ್ಡ್ ಪಾರ್ಟಿಕಲ್ಗೆ ತಕ್ಕಂತೆ ನೀವು ಈಕ್ವೇಷನ್ಗೆ ಹಾಕ್ಬೋದು. ಇದು ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್. ಸೊ ಇದಷ್ಟೇ ಅಲ್ಲ, ಇನ್ನೊಂದು ಕೂಡ ಹೇಳ್ಬೋದು, ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್. ಸೊ ನೋಡಿ, ಇದು ಕೂಡ ಸಿಂಪಲ್ ಆಗಿದೆ. ಅಂದರೆ ನಾವಿಲ್ಲಿ ಕೈನೆಟಿಕ್ ಎನರ್ಜಿಗೆ ಈಕ್ವೇಷನ್ ಬರ್ಕೊಬೇಕು. ಇಲ್ಲಿ ತೊಗೊಳ್ತಾ ಇರೋದು ಕಂಡೀಷನ್ ಬೇರೆ. ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲಲ್ಲಿ ಮೂವಿಂಗ್ ಥ್ರೂ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಇಲ್ಲಿ ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್ ಹೇಳಿದ್ರೆ ನಾವು ಕೈನೆಟಿಕ್ ಎನರ್ಜಿನ ಅಕಾರ್ಡಿಂಗ್ ಟು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್, ಕೈನೆಟಿಕ್ ಎನರ್ಜಿ ರಿಲೇಟೆಡ್ ಟು ಟೆಂಪರೇಚರ್, ಹೌದಲ್ಲ? ಅಂದರೆ ಕೈನೆಟಿಕ್ ಎನರ್ಜಿ ಈಸ್ ನಥಿಂಗ್ ಬಟ್ ಟೆಂಪರೇಚರ್ ಅಂತಾನೆ. ಸೊ ಆಫ್ ಎಮ್ ವಿ ಸ್ಕ್ವೇರ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು 3/2 kT ಆಗಿರುತ್ತೆ. ನೀವು ಹೇಗೆ ಆಫ್ ಎಮ್ ವಿ ಸ್ಕ್ವೇರನ್ನು ನೀವು ಇ ಇಂಟು ವಿ ತೊಗೊಂಡ್ರಿ, ಒಂದು ಸಾರಿ ಈಕ್ವೇಟ್ ಮಾಡಿದ್ರಿ, ಅದು ಚಾರ್ಜಡ್ ಪಾರ್ಟಿಕಲ್ಲು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಆದರೆ ನಾವು ಕೈನೆಟಿಕ್ ಎನರ್ಜಿ ಅಕಾರ್ಡಿಂಗ್ ಟು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಆವಾಗ ತೊಗೊಂಡಾಗ ಕೈನೆಟಿಕ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಟೆಂಪರೇಚರಲ್ಲಿ ಹೇಳಬೇಕಂದ್ರೆ 3/2 kTಗೆ ಈಕ್ವಲ್ ಇರುತ್ತೆ. ಸೊ ಇದನ್ನು ನೀವು ನೆನ್ಪಿಟ್ಕೊಂಡಿರ್ಬೇಕು ಈಕ್ವೇಷನ್ನ. ದೆನ್ ಇಲ್ಲೂ ಕೂಡ ವಿ ಸ್ಕ್ವೇರ್ಗೆ ಈಕ್ವೇಷನ್ ಬರ್ಕೊಳ್ಳಿ. ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ರಿಅರೇಂಜ್ ಮಾಡಬೇಕು ಟರ್ಮ್ಸನ್ನು. 3 kT ಡಿವೈಡೆಡ್ ಬೈ ಎಮ್ ಅಂದರೆ ಕೆ ಸ್ಮಾಲ್ ಲೆಟರ್ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್, ಇದು ಕ್ಯಾಪಿಟಲ್ ಲೆಟರ್ ಟಿ ಅಂದರೆ ಅಬ್ಸಲ್ಯೂಟ್ ಟೆಂಪರೇಚರ್. ಅಂದರೆ ಇನ್ ಟರ್ಮ್ಸ್ ಆಫ್ ಟೆಂಪರೇಚರಲ್ಲಿ ಕೈನೆಟಿಕ್ ಎನರ್ಜಿನ ಹೇಳ್ತಿರೋದು. ಆಫ್ ಎಮ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 3/2 kT ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸಲ್ಲಿ. ಸೊ ಇಲ್ಲೂ ಕೂಡ ಹಾಗಾದರೆ ವಿಗೆ ನೀವು ಬರಿಬೋದು ಸ್ಕ್ವೇರ್ ರೂಟ್ ಆಫ್ 3 kT ಬೈ ಎಮ್. ದೆನ್ ಬೇಸಿಕ್ ಈಕ್ವೇಷನ್ನು ಲ್ಯಾಂಬ್ಡಾದು ಡಿ ಬ್ರಾಗ್ಲೆ ವೇವ್ ಲೆಂತ್ದು ಎಚ್ ಡಿವೈಡೆಡ್ ಬೈ ಎಮ್ ವಿ. ಈ ವಿ ಜಾಗಕ್ಕೆ ಇದನ್ನು ಸಬ್ಸ್ಟ್ಯೂಟ್ ಮಾಡಬೇಕು. ಸಿಂಪ್ಲಿಫೈ ಮಾಡಿದ್ರೆ ದೆನ್ ಯು ಗೆಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 3 kT ಎಮ್. ಸೊ ಇದು ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್. ಸೊ ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್, ಇನ್ ಟರ್ಮ್ಸ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ, ಇಷ್ಟನ್ನು ತಿಳ್ಕೊಂಡಿದ್ದೀರಾ. ಸೊ ಒಟ್ಟು 4 ಅಥವಾ 5 ಈಕ್ವೇಷನ್ ಬರುತ್ತೆ. ಸೊ ಒಂದು ಪ್ರಾಬ್ಲಮ್ ಅಂತೂ ಖಂಡಿತ ಬರುತ್ತೆ ಇದರಲ್ಲಿ. ಸೊ ನೀವು ಯಾವುದನ್ನಾರು ಅವ್ರು ಕೇಳ್ತಾರೆ ನೋಡಿ. ಲಾಸ್ಟಲ್ಲಿ ಒಂದು ಕನ್ಕ್ಲೂಡ್ ಮಾಡಿದ್ದೀನಿ ಇದರಲ್ಲಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಎಮ್ ಇಂಟು ವಿ ಅಥವಾ ಎಚ್ ಬೈ ಪಿ, ಎಮ್ ವಿನ ಪಿ ಅಂತ ಬರೆದಿದ್ದೀನಿ. ದೆನ್ ಕೈನೆಟಿಕ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಇ ಎಚ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2me. ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್ ಎಚ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2mev. ಅಥವಾ ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್ ಲಾಸ್ಟಿಗೆ ಹೇಳ್ಕೊಟ್ನಲ್ಲ ಅದು ಎಚ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 3m kT. ಹಾಗಾದರೆ
ಇದು ಡಿ ಬ್ರೋಗ್ಲಿ ವೇವ್ ಲೆಂತ್ಗೆ ನಾವು ಯಾವೆಲ್ಲ ಈಕ್ವೇಷನ್ನ ಬರಿಬೋದು ಅಂತ ತಿಳ್ಕೊಂಡ್ರಿ. ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಇನ್ನೊಂದು ಸರಿ ಓದಿ, ನಾನು ನೋಟ್ಸನ್ನು ಕಳಿಸಿದ್ದೀನಿ ಆಗಲೇ. ಸೊ ಅದನ್ನು ನೀವು ನಿಮ್ಮ ನೋಟ್ಬುಕ್ಕಿಗೆ ಅದನ್ನು ಕ್ಯಾರಿ ಮಾಡ್ಕೊಳ್ಳಿ. ಸೊ ಒಂದಷ್ಟು ಪ್ರಾಬ್ಲಮ್ಸನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಇದರಲ್ಲಿ ನಿಮಗೆ